ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೊಡಿರಿ, ಹೆಂಡತಿಗೆ ಹೊಡೆದು ಗಂಡ ಅನ್ಸ್ಕೊಳ್ಳೋದು ಸುಲಭ, ಆದ್ರೆ ಮಗಳಿಗೆ ಆಗ್ತಾರ ಅನ್ಯಾಯನ ತಡೆದು ಅಪ್ಪ ಅನ್ಸ್ಕೊಳ್ಳೋದು ಕಷ್ಟ ಅಲ್ವಾ? ಯಾಕೆ ನಿಲ್ಸ್ಬಿಟ್ರಿ? ಹೊಡಿರಿ ಹೊಡಿರಿ. ಇನ್ನು ನಿನಗೆ ಏನು ಹೇಳಕ್ಕಾಗಲ್ಲ. ಹೆಂಡತಿ ಆಗಿದ್ರೆ ಬುದ್ಧಿ ಹೇಳ್ಬೋದು, ಹೆಮ್ಮಾರಿ ಆಗಿದ್ರೆ ಏನು ಹೇಳಕ್ಕಾಗಲ್ಲ. ನಾವೇ ಸುಮ್ಮನೆ ಇರ್ಬೇಕಷ್ಟೇ. ನೀನೀಗ ಮಾಡ್ತಾ ಇದೆಯಲ್ಲ, ಅದನ್ನ ಲೀಲಾ ಚೆನ್ನಾಗಿರ್ಲಿ ಅಂತ ನಿಜವಾಗ್ಲೂ ನಿನ್ನ ಮನಸ್ಸಿಂದ ಮಾಡ್ತಾ ಇದ್ರೆ ನಾನು ಯಾವತ್ತೋ ನಿನ್ನ ಜೊತೆ ನಿಲ್ತಾ ಇದ್ದೆ. ಆದರೆ ಮನಸ್ಸಲ್ಲ ಕೆಟ್ಟ ಬುದ್ಧಿ ಇದೆ ನೋಡು, ಅದು ನಿನ್ನತನನೇ ತಿಂದು ಹಾಕತ್ತೆ. ಅದು ಬರೀ ನಿನಗೆ ಮಾತ್ರ ಅಲ್ಲ, ನಿನ್ನ ಜೊತೆ ಇರೋರು ಎಲ್ಲರಿಗೂ ತೊಂದರೆ ಮಾಡುತ್ತೆ. ನಾವೇನೋ ಇದನ್ನ ನಮ್ಮ ಹಣೆ ಬರಹ ಅಂತ ಅನುಭವಿಸ್ಬೋದು, ಆದ್ರೆ ಆ ನನ್ನ ಕಂದ, ನನ್ನ ಲೀಲಾ ಯಾಕೆ ಅನುಭವಿಸ್ಬೇಕು? ಅಪ್ಪ ಅಪ್ಪ ಪ್ಲೀಸ್ ನೀನ್ ಬೇಜಾರು ಮಾಡ್ಕೋಬೇಡ. ಅಮ್ಮ ಏನಾಗಿದೆ ನಿಂಗೆ? ಏನೋ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಎಮೋಷನಲಿ ನನ್ನನ್ನ ತಡಿಬೇಕು ಅನ್ಕೊಂಡಿದ್ದೀರಾ? ಅದೆಲ್ಲ ಸಾಧ್ಯ ಅಲ್ಲ. ನಾನಿವತ್ತು ಡಿಸೈಡ್ ಮಾಡಾಗಿದೆ, ನಾನಿವತ್ತು ಆ ಮನೆಗೆ ಹೋಗೋಳೆ. ಹೇಳಿದ ಮೇಲೂ ನಿನಗೆ ಅರ್ಥ ಆಗಲ್ಲ ಅಂದ್ರೆ ನಿನ್ನ ಹತ್ರ ಮಾತಾಡೋದಕ್ಕೂ ಅಸಹ್ಯ ಆಗುತ್ತೆ. ಅಪ್ಪ ಅಪ್ಪ ಹೋಗಿ ಹೋಗಿ, ಅಲ್ಲಿ ಮಾಡಿರೋ ಕೆಲಸ ನೋಡಿ ನೀವಾಗೆ ಬರ್ತೀರಾ, ಕೌಸಲ್ಯ ಎಂತ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ಅಯ್ಯೋ ದೇವ್ರೆ, ಅಮ್ಮ ಅಲ್ಲಿ ಹೋದ್ರೆ ಇನ್ನೇನ್ ರಾಧ ಅಂತ ಮಾಡ್ತಾಳೋ ಏನೋ. ಇವತ್ತಿಗೆ ಎಲ್ಲ ಮುಗ್ದೋಗ್ಬಿಡುತ್ತಾ? ಇಲ್ಲ ಇಲ್ಲ, ಹಾಗಾಗಕ್ ಬಿಡ್ಬಾರ್ದು. ಅಪ್ಪನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಬೇಕು. ಹೇಳಿ ಅಜಯ್, ನಿಮ್ ಫೇವ್ರೆಟ್ ಪ್ಲೇಸ್ ಯಾವುದು? ಆಬ್ವಿಯಸ್ಲಿ ಮನೆ ಬಿಟ್ಟು ಹೇಳಿ ಪ್ಲೀಸ್. ಇದೆ ಒಂದು ರೆಸ್ಟೋರೆಂಟ್. ಅಂತರಂಗೆ ಆ ಜಾಗ ಕಂಡ್ರೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನಮ್ಮದೇ ಸ್ವಂತ ರೆಸ್ಟೋರೆಂಟ್ ಇದ್ದರೂ ಅಂತರ ಯಾವಾಗಲೂ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ಲು. ಈಗಲೂ ಆ ರೆಸ್ಟೋರೆಂಟ್ ಇದೆಯಾ? ಈಗಲೂ ಇದೆ. ಆ ರೆಸ್ಟೋರೆಂಟ್ ಸುತ್ತಮುತ್ತ ಹೋದಾಗಲೆಲ್ಲ ನಾನು ಅಂತರ ನೆನೆಸ್ಕೋತಾ ಇರ್ತೀನಿ. ಮತ್ತೆ ತಡ ಯಾಕೆ? ಹೊರಡಿ ಬೇಗ. ಎಲ್ಲಿಗೆ? ಅಂತರ ಅಕ್ಕನ ಫೇವ್ರೆಟ್ ರೆಸ್ಟೋರೆಂಟ್ಗೆ. ನಾನು ಒಬ್ಬನೇ ಹೋಗಿ ಏನು ಮಾಡಲಿ ಅಲ್ಲಿ? ಒಬ್ರೇ ಅಲ್ಲ, ಇವತ್ತು ಆ ರೆಸ್ಟೋರೆಂಟ್ಗೆ ಅಂತರ ಅಕ್ಕನೂ ನಿಮ್ ಜೊತೆಗೆ ಬರ್ತಾರೆ. ವಾಟ್? ಏನು ಹೇಳ್ತಿದ್ದೀನಿ ನೀನು? ಅಂತರ ನನ್ನ ಜೊತೆ ಹೊರಗೆ ಬರ್ತಾಳ? ನಿಜವಾಗ್ಲೂ ಅಂತರ ಅಕ್ಕ ನಿಮ್ ಜೊತೆಗೆ ಬರ್ತಾ ಇದ್ದಾರೆ. ಬಟ್ ಲೀಲಾ, ಅವಳು ನನ್ನ ಜೊತೆ ಕಂಫರ್ಟಬಲ್ ಇರ್ತಾಳ? ನೀವ್ ಹೀಗೆ ಹೇಳ್ತಿದ್ದೀರಾ, ಆದ್ರೆ ಅಂತರ ಅಕ್ಕ ನಿಮ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ವಾಟ್? ಅಂತರ ನನ್ನ ಬಗ್ಗೆ ಮಾತಾಡ್ಲಾ? ಏನ್ ಹೇಳಿದ್ಲು? ನೀವು ಪ್ರಪಂಚದಲ್ಲೇ ಸ್ಪೆಷಲ್ ಪರ್ಸನ್ ಅಂತೆ, ನಿಮ್ಮನ್ನ ಯಾವ ಗಂಡಸ್ರ ಜೊತೆನೂ ಕಂಪೇರ್ ಮಾಡಬಾರ್ದಂತೆ, ನಿಮ್ ಜೊತೆ ಯಾವ ಹೆಣ್ಣಿದ್ರು ಅದು ಜಗತ್ತಲ್ಲಿ ಸೇಫೆಸ್ಟ್ ಜಾಗ ಅಂತೆ. ಇದೆಲ್ಲ ನಿಜವಾಗ್ಲೂ ಅಂತರನೇ ಹೇಳಿದ್ಲಾ? ಹೌದು, ಇದೆಲ್ಲ ಅಂತರ ಅಕ್ಕನೇ ಹೇಳಿದ್ದು. ನೀವಿಬ್ರು ಹೊರಗಡೆ ಆರಾಮಾಗಿ ಹೋಗ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ, ಖುಷಿಯಾಗಿರ್ತೀರಾ, ಆಮೇಲೆ ವಾಪಸ್ ಬರ್ತೀರಾ. ಓಕೆನಾ? ಯು ನೋ ವಾಟ್, ನನ್ನ ಬಗ್ಗೆನೇ ನನಗೆ ಪ್ರೌಡ್ ಫೀಲಿಂಗ್ ಆಗ್ತಾನೆ. ನನ್ನ ನಂತರ ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡಿದ್ಲಾ? ನನ್ನ ಖುಷಿನ ನಾನು ಹೇಗೆ ಹಂಚ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ವರ್ಷ ಆದ್ಮೇಲೆ ನನ್ನ ನಂತರ ಲೀಲಾ ನನ್ನ ಜೊತೆ ಬರ್ತಾ ಇದ್ದಾಳೆ. ನಾನು ಪಕ್ಕದಲ್ಲಿ ನಂತರ ರೋಡು, ಡ್ರೈವು, ವಾವ್! ಲೀಲಾ, ಅಂತರ ಯಾವ ಕಲರ್ ಬಟ್ಟೆ ಹಾಕ್ತಾ ಇದ್ದಾಳೆ ಅಂತ ಹೇಳು, ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಬಟ್ಟೆ ಹಾಕೋತೀನಿ. ಅಯ್ಯೋ, ನೀವ್ ಮ್ಯಾಚಿಂಗ್ ಅಂತ ಕೂತ್ರೆ ಟೈಮ್ ಆಗೋಗುತ್ತೆ. ಅಂತರ ಅಕ್ಕ ಆಲ್ರೆಡಿ ರೆಡಿ ಆಗಿರ್ತಾರೆ. ಹೊರಡಿ ಬೇಗ ಹೊರಡಿ. ಹಾ, ಕರೆಕ್ಟ್. ಅಂತ್ರನ ಕಾಯಿಸ್ಬಾರ್ದು. ಯು ಆರ್ ರೈಟ್. ಬಟ್ ಲೀಲಾ, ನಾ
ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ. ನೀವೊಬ್ರೇ ಅಲ್ಲ, ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೊರಡಿ ಹೊರಡಿ, ಬೇಗ ಹೊರಡಿ. ಈಗ ಸೀದಾ ಅಂತ ರೂಮ್ಗೆ ಹೋಗಿ ಕರ್ಕೊಂಡು ಹೋಗ್ತಾ ಇರೋದೆ. ಇಲ್ಲ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಬ್ಬಾ, ಇವರಿಬ್ರನ್ನ ಹೊರಡ್ಸೋದ್ರಲ್ಲಿ ಸಾಕಾಗೋಯ್ತು. ಇನ್ನಮ್ಮ ಬಂದು ಅದೇನಾದ್ರೂ ಮಾಡ್ಕೊಳ್ಳಿ, ನಾನು ನೋಡ್ಕೋತೀನಿ. ಅಯ್ಯೋ ದೇವ್ರೆ, ಇಷ್ಟೊತ್ತಾದರೂ ಇನ್ನೂ ಬಂದೇ ಇಲ್ಲ. ಬರ್ತಾನ ಅಥವಾ ಕೈಗೆ ಎತ್ಬಿಡ್ತಾನ? ಇಲ್ಲ ಇಲ್ಲ, ಬಂದೇ ಬರ್ತಾನೆ. ಮಗ ಅಂತ ಬೇರೆ ಹೇಳಿದ್ದೀನಿ, ಎಮೋಷ್ನಲಿ ಲಾಕ್ ಆಗಿರ್ತಾನೆ. ನಾನೇನೋ ಅವನ ಮಗ ಅಂತ ಹೇಳಿದ್ದೀನಿ, ಆದರೆ ಅವನು ಅಂತರಂಗೆ ಮೊದಲಿಂದನೂ ಪರಿಚಯ. ಇವಳಿಗೆ ಯಾಕಪ್ಪ ಹೆಲ್ಪ್ ಮಾಡಬೇಕು ಅಂತ ಸುಮ್ಮನಾಗ್ಬಿಟ್ರೆ ಆಗ ನಾನು ಅನ್ಕೊಂಡಿರೋದು ಯಾವುದೂ ಆಗಲ್ವಲ್ಲಪ್ಪ. ಇಲ್ಲ ಇಲ್ಲ, ನಾನು ಕೆಡ್ದಾಗಿ ಯೋಚನೆ ಮಾಡಬಾರ್ದು. ಬರ್ತಾನೆ, ಬಂದೇ ಬರ್ತಾನೆ. ಹಾಂ, ಅಲ್ಲ ಕೌಸಲ್ಯ, ಈ ಕಾಲದಲ್ಲಿ ಹೆತ್ತ ತಂದೆ ತಾಯಿ ಮಾತೇ ಕೇಳಲ್ಲ. ಅಂಥದ್ರಲ್ಲಿ ಅವನು ನನ್ನ ಮಾತು ಕೇಳ್ತಾನ. ಅದು ನಾನೇ ಬಲವಂತ ಮಾಡಿ ಅವನ ಕೈನ ನನ್ನ ತಲೆ ಮೇಲೆ ಇಡಿಸಿ ಆಣೆ ಮಾಡಿಸಿದ್ದೀನಿ. ಅವನೇನಾರು ಬಂದಿಲ್ಲ ಅಂದ್ರೆ ನಾನು ನಿಂತು ಬಿದ್ದು ಹೋಗ್ಬಿಡ್ತೀನ. ಇಲ್ಲ 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 ಕೌಸಲ್ಯ, 100 ವರ್ಷ ಬದುಕ್ತೀಯ, ಅದು ಒಳ್ಳೆ ಲೆವೆಲಲ್ಲೇ. ಹಾಂ, ಕೆಲಸ ಮಾಡ್ತೀನಿ. ನಾನು ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ, ನಾಟ್ ರೀಚಬಲ್ ಬರ್ತಾ ಇದೆ. ಊರ್ಗೀರ್ ಬಿಟ್ಟು ಹೋದ್ನಾ? ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಇದೇನಪ್ಪ ಇದು, ಸ್ವಿಚ್ ಆಫ್ ಅಂತ ಬರ್ತದೆ. ಒಂದೊಂದ್ಸಲಿ ಒಂದೊಂದು ಥರ ಬರ್ತಾ ಇದೆಯಲ್ಲ. ಟೈಮ್ ಬೇರೆ ಆಗ್ತದೆ, ಏನು ಮಾಡಲಿ ಈಗ? ಇಲ್ಲಿಂದ ಏಜೆ ಮನೆಗೆ ಹೋಗೋದಕ್ಕೆ ಅರ್ಧ ಗಂಟೆ ಬೇಕು. ಅಷ್ಟರಲ್ಲೇ ಅವ್ರೇನಾದ್ರು ಹೊರಗಡೆ ಹೋಗ್ಬಿಟ್ರೆ ನಾನು ಇವನ್ನ ಕರ್ಕೊಂಡು ಹೋಗಿನೂ ಪ್ರಯೋಜನ ಇಲ್ದಂಗೆ ಆಗೋಗುತ್ತೆ. ಆದಷ್ಟು ಬೇಗ ಇವನ್ನ ಕರ್ಕೊಂಡು ಏಜೆ ಮನೆಗೆ ಹೋಗಬೇಕು. ಈ ವಿಷಯ ಮೊದಲು ಅಕ್ಕಂಗೆ ಹೇಳಬೇಕು. ದುರ್ಗಾ, ದುರ್ಗಾ, ಏಜೆ, ಐ ಆಮ್ ವೆರಿ ಹ್ಯಾಪಿ ಟುಡೇ. ಏನಾಯ್ತು ಏಜೆ? ನಾನು ಒಂಥರ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ವಾವ್ ಏಜೆ, ದಟ್ ಇಸ್ ಸೋ ನೈಸ್. ನಿಜನಾ? ಅಫ್ಕೋರ್ಸ್, ಈ ವಿಷಯ ಸುಮ್ಮನೆ ಹೇಳಿದ್ರೆ ಖುಷಿ ಪಡ್ತೀನಿ. ಆದರೆ ಇವತ್ತು ನನಗೆ ಡಬಲ್ ಖುಷಿ ಆಗ್ತದೆ ಅಂದರೆ ನಾನು ಒಂಥರ ಹೊರಗೆ ಹೋಗ್ತಾ ಇದ್ದೀವಿ ಅಂತ. ಯು ನೋ ವಾಟ್, ಅಂತರ ನನ್ನ ಜೊತೆ ಡ್ರೈವಿಗೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ. ನೀವಿಷ್ಟು ಖುಷಿಯಾಗಿರೋದನ್ನ ನೋಡಿ ನಮ್ಗೆಲ್ರಿಗೂ ಖುಷಿನಲ್ಲಿ ಕಣ್ ತುಂಬ್ಕೋತಾ ಇದೆ ಏಜೆ. ನೀವಿಷ್ಟು ಖುಷಿಯಾಗಿರೋದನ್ನ ನೋಡಿ ಎಷ್ಟು ದಿನ ಆಗಿತ್ತು. ಎಸ್ ದುರ್ಗಾ, ಏನ್ಮೇಲೆ ಖುಷಿನೇ, ಯಾವಾಗಲೂ ಖುಷಿನೇ. ಎನಿವೆ, ನಾನು ಈಗ ಅಂತರ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ. ಬರೋದು ಎಷ್ಟು ತಾವತ್ತೋ ಗೊತ್ತಿಲ್ಲ. ಸೊ ಮನೆ ಕಡೆ ಹುಷಾರು. ಬರಲಾ? ಹಾ, ಶ್ಯೂರ್ ಏಜೆ. ಇವ್ರು ಯಾವಾಗಲೂ ಹೀಗೆ ಖುಷಿಯಾಗಿರ್ಲಿ. ಹೌದಕ್ಕ, ಅದಕ್ಕೇನೆ ಏಜೆಗೆ ಅಂತರ ಅತ್ತೆನೇ ಸರಿಯಾದ ಜೋಡಿ. ಅವರಿಬ್ರು ಒಂದಾದ್ರೆ ನಮ್ಗಿನ್ನೇನು ಬೇಕಿಲ್ಲ ಅಲ್ವಾ? ಏಜೆ ಏಜೆ, 1 ನಿಮಿಷ. ಹೇಳು ಸರು, ಬೇಗ ಟೈಮ್ ಆಗ್ತಾ ಇದೆ. ನೀವು ಅತ್ತೆ ವಾಪಸ್ ಬಂದಾಗ ನಾವಿಬ್ರು ನಿಮ್ ಜೋಡಿಗೆ ದೃಷ್ಟಿ ತೆಗಿತೀವಿ. ಗುಡ್ ಐಡಿಯಾ. ಆ್ಯಕ್ಚುಲಿ ನೀವು ಮಾಡಬೇಕು. ಯಾಕೆ ಗೊತ್ತಾ, ನಾನು ಒಂಥರ ಹೊರಗೋದಾಗ ಡೆಫಿನೆಟ್ಲಿ ದೃಷ್ಟಿ ಆಗುತ್ತೆ. ಎನಿವೆ, ನಾನು ಬರೋಕ್ಕೆ ಮುಂಚೆ ಫೋನ್ ಮಾಡ್ತೀನಿ, ಎಲ್ಲ ರೆಡಿ ಇಟ್ಕೊಳ್ಳಿ. ಓಕೆ? ನದನಿಗಾಗಿ ನಿನ್ನ
ಅಮ್ಮ ಬರೋದ್ರೊಳಗೆ ನಾ ಕಳಿಸ್ಬೇಕು. ಸಾರಿ, ಅದು ನಾನು ನೋ ಪ್ಲೀಸ್ ಡೋಂಟ್ ಬಿ. ಆ್ಯಕ್ಚುಲಿ ಇಟ್ ವಾಸ್ ಮೈ ಮಿಸ್ಟೇಕ್. ನಾನು ನೋಡ್ಕೊಂಬರ್ಬೇಕಿತ್ತು. ಏನು ಪರವಾಗಿಲ್ಲ, ತಪ್ಪಿಲ್ಲ ಅಂದಮೇಲೆ ಸಾರಿ ಯಾಕೆ ಕೇಳಬೇಕು? ಕರೆಕ್ಟ್ ಲೀಲಾ, ನೀನು ಯಾವಾಗಲೂ ಕರೆಕ್ಟಾಗೆ ಹೇಳ್ತೀಯ. ವೆರಿ ಗುಡ್. ಅಕ್ಕ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೀವಷ್ಟೇ ಅಲ್ಲ, ಏಜಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಲೀಲಾ. ನೀವು ಹೊರಗಡೆ ಹೋದ್ರೆ ಒಬ್ರಲ್ಲ ಇಬ್ರಲ್ಲ 100 ಜನ ದೃಷ್ಟಿ ಎಲ್ಲ ನಿಮ್ಮಲ್ಲಿ ಬೀಳುತ್ತೆ. ನಾನು ದೃಷ್ಟಿ ತೆಗಿತೀನಿ. ಥ್ಯಾಂಕ್ ಯು ಲೀಲಾ. ಥ್ಯಾಂಕ್ಸ್ ಎಲ್ಲ ವಾಪಸ್ ಬಂದ್ಮೇಲೆ ಹೇಳಿ. ಈಗ ನೀವು ಹೊರಡಿ ಟೈಮ್ ಆಯ್ತು. ಹಾಂ, ನಂತರ 1 ನಿಮಿಷ, ನಾವು ಹೊರಗೋಗ್ತಿರೋ ವಿಷಯ ಅಮ್ಮಂಗೆ ಹೇಳಿ ಬಂದ್ಬಿಡ್ತೀನಿ. ಲೇಟ್ ಆದರೆ ಅಮ್ಮ ಬಂದ್ಬಿಡ್ತಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಬೇಗ ಕಳಿಸ್ಬೇಕು. ನಾನು ಅಜ್ಜಿ ಹತ್ರ ಮಾತಾಡ್ತೀನಿ, ನೀವಿಬ್ರು ಹೊರಡಿ. ಅಕ್ಕ ಪಾಪ ಅವಾಗ್ಲಿಂದ ಕಾಯ್ತಾ ಇದ್ದಾರೆ. ಹೊರಡಿ. ನಾ ಹೇಳಿಲ್ಲ, ಲೀಲಾ ಯಾವಾಗಲೂ ಕರೆಕ್ಟಾಗಿ ಮಾತಾಡ್ತಾರೆ. ಓಹ್, ನೀ ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು. ನಾನು ಒಂಥರ ಇಬ್ರು ಹೊರಗೋಗ್ತಾ ಇದ್ದೀವಿ. ಅಯ್ಯೋ ದೇವ್ರೆ, ಇಲ್ಯಾಕೆ ಅಜ್ಜಿ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ದಾರೆ? ಅಮ್ಮ ಬಂದರೆ ನಾನು ಏನು ಮಾಡಲಿ? ರಾಮ್, ನಂದೊಂದು ಮಾತಿದೆ, ನಡೆಸ್ಕೊಡ್ತೀಯಪ್ಪ? ಹೇಳಮ್ಮ. ನೀವಿವತ್ತು ಮನೆಯಿಂದ ಹೊರಗೆ ಹೋಗಬೇಡಿ, ನನಗೋಸ್ಕರ ಮನೇಲೇ ಇದ್ಬಿಡಿಪ್ಪ. ಅಜ್ಜಿ ಏನು ಹೇಳ್ತಿದ್ದೀರಾ? ಪಾಪ ಅವರಿಬ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಖುಷಿಯಿಂದ ಹೋಗ್ತಿದ್ದಾರೆ. ಈ ಟೈಮಲ್ಲಿ ಲೀಲಾ, ನಿನ್ಗಿದೆಲ್ಲ ಅರ್ಥ ಆಗಲ್ಲಮ್ಮ. ರಾಮ್ಗೆ ಇವತ್ತು ದೊಡ್ಡ ಕಂಟಕ ಇದೆ. ಅದರಿಂದ ಅವನಿಗೇನಾದ್ರೂ ತೊಂದರೆ ಆಗ್ಬಿಟ್ರೆ, ಇವತ್ತು ಆರತಿ ತಗೊಳ್ಳೋವಾಗ ಅಪಶಕನ ಬೇರೆ ಆಗಿದೆ. ರಾಮ್, ಬೇಡಪ್ಪ. ನನ್ನ ಮಾತಿನ ಮೇಲೆ ನಿನಗೆ ಗೌರವ ಇದ್ದರೆ ಇವತ್ತು ಮನೆಯಿಂದ ಹೊರಗೆ ಹೋಗಬೇಡ. ನನ್ನ ಮಾತು ನಡೆಸ್ಕೊಡ್ತೀಯ ರಾಮ್? ಸರಿ. ಅಕ್ಕ, ಈ ಅಜ್ಜಿ ಏನಕ್ಕ ಲೀಲಾ ಏಜೆ ಹೊರಗೆ ಹೋಗುವಾಗ ಖುಷಿಯಾಗಿ ಕಳಿಸ್ಕೊಡ್ತಾ ಇದ್ರು. ಆದರೆ ಪಾಪ ಅಂತರಾತ್ತೆಗೆ ಹೀಗೆ ಮಾಡ್ತಾ ಇದ್ದಾರೆ. ಛೇ, ತುಂಬ ಮೋಸ ಅಕ್ಕ. ಈ ಮನೆ ಯಜಮಾನಿ ಅಂತರ ಅತ್ತೆ, ಆ ಲೀಲಾ ಅಲ್ಲ. ಅದು ಈ ಅಜ್ಜಿಗೆ ಅದು ಯಾವಾಗ ಅರ್ಥ ಆಗುತ್ತೋ ಏನೋ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾನು ಮಾಡಿದ ಕೆಲಸದಿಂದ ಈ ಕ್ಷಣಕ್ಕೆ ನಿನಗೆ ನೋವು ಆಗಿರಬಹುದು. ಆದರೆ ನಾ ಇದನ್ನೆಲ್ಲ ಮಾಡಿದ್ದು ಈ ಮನೆ ಒಳ್ಳೆಯದಕ್ಕೆ, ನನ್ನ ಮಗನ ಒಳ್ಳೆಯದಕ್ಕೆ.
ಏನೇನಾಗಿದೆಯೋ ಏನೋ. ಅಜ್ಜಿ ಇಲ್ಲಿ ಬೇರೆ ಅಪ್ಶಕುನ ಕಂಟ್ಕ ಅಂತ ಏನೇನೋ ಹೇಳ್ತಿದ್ದಾರೆ. ಅಮ್ಮ ಏನಾದರೂ ಮನೆಗೆ ಬಂದರೆ ನಿಜವಾಗ್ಲೂ ಕಂಟ್ಕನೇ ಆಗೋದು. ನಾನು ಈ ಮನೇನ ಹೇಗೆ ಉಳಿಸ್ಕೊಳ್ಳಿ? ಹೇಳು ಚುಕ್ಕಿ. ಅಕ್ಕ ಏನ್ ಮಾಡ್ತಿದ್ಯಾ ನೀನು? ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಸುಮ್ಮನೆ ಕಟ್ ಮಾಡ್ತಿದ್ಯಾ. ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಚುಕ್ಕಿ, ಇಲ್ಲಿ ಪರಿಸ್ಥಿತಿ ಬೇರೆನೇ ಇದೆ, ಇದನ್ನ ನಾನು ನೋಡ್ಕೋತೀನಿ. ಅಲ್ಲೇನ್ ನಡೀತಿದೆ, ಏನ್ ಅಪ್ಡೇಟು ನೀನ್ ಹೇಳು. ಅಕ್ಕ, ಅಮ್ಮನ ಹಿಡಿಯಕ್ಕೆ ಆಗ್ತಿಲ್ಲ. ಅಮ್ಮ ಮಾತಾಡಿದ್ರಲ್ಲ ಈವೆಂಟ್ ಹುಡುಗರು, ಅವ್ರು ಏನಾದ್ರು ಮನೆಗೆ ಬಂದ್ಬಿಟ್ರೆ ಅವ್ರ ಜೊತೆ ಸೇರಿ ನಿಮ್ಮ ಮನೆಗೆ ಬರಕ್ಕೆ ಅಮ್ಮ ಕಾಯ್ತಾ ಇದ್ದಾಳೆ. ಅವಳೇನಾದ್ರೂ ಒಂದ್ಸಲ ನಿಮಗ್ ಸಿಕ್ಕಿದ್ರೆ ನೀನ್ ಆ ಮನೆ ಸರಿ ಮಾಡಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ಯೋ ಅದೆಲ್ಲ ಒಂದೇ ಕ್ಷಣದಲ್ಲಿ ನಾಶ ಆಗೋಗುತ್ತಕ್ಕ. ಅಮ್ಮ ಅವಾಗ್ಲಿಂದ ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದಾಳೆ. ಪುಣ್ಯಕ್ಕೆ ಅವ್ರ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಆ ಟೈಮಲ್ಲಿ ನಾನು ನಿನಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾ ಇದ್ದೀನಿ. ದೇವ್ರ ದೊಡ್ಡವನು, ಅಷ್ಟಾದ್ರೂ ಟೈಮ್ ಕೊಟ್ನಲ್ಲ, ಏನಾದ್ರೂ ಮಾಡಬೇಕು. ಅಕ್ಕ, ಆನೆನೆ ಕಟ್ ಹಾಕ್ಬೋದು, ಆದ್ರೆ ಈ ಅಮ್ಮನ ಮನೇಲಿರೋ ಹಾಗೆ ಮಾಡೋಕ್ಕಾಗಲ್ಲ. ಕಡೆ ಪಕ್ಷ ಆ ಈವೆಂಟ್ ಹುಡುಗರನ್ನ ಬರ್ದೇ ಇರೋ ಹಾಗೆ ಮಾಡೋಕ್ಕಾಗುತ್ತಾ ಯೋಚನೆ ಮಾಡು. ನನ್ಗೆ ಅವ್ರೇನಾದ್ರೂ ಗೊತ್ತಿದ್ದಿದ್ರೆ ಕಾಡಿ ಬೇಡಿ ವಾಪಸ್ ಕಳಿಸ್ತಾ ಇದ್ದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಹತ್ರ ಅವ್ರ ನಂಬರ್ ಇಲ್ಲ ಚುಕ್ಕಿ. ಅಮ್ಮ ಹೊರಗಡೆ ಬರಬಾರ್ದು, ಅಕಸ್ಮಾತ್ ಬಂದ್ರು ಅವ್ರು ಯಾರೂ ಸಿಗ್ಬಾರ್ದು. ಸಿಕ್ಕರು ಕೂಡ ಅವ್ರು ಯಾರು ನಮ್ಮನೆಗೆ ಬರಬಾರ್ದು ಚುಕ್ಕಿ. ಬಂದ್ರೆ ನನ್ನ ಮತ್ತೆ ಏಜೆ ಸಂಬಂಧದ ಬಗ್ಗೆ ಅಂತರ ಅಕ್ಕಂಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನನ್ನ ತಲೆ ಕೆಡ್ತಿದ್ಯಲ್ಲ, ನಾನು ಏನು ಮಾಡಬೇಕು? ಚುಕ್ಕಿ, ನಾನೇನಾದರೂ ಯೋಚನೆ ಮಾಡ್ತೀನಿ, ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಸರಿ ಅಕ್ಕ, ಇಲ್ಲೇನಾಗುತ್ತೋ ನಾನು ಅದನ್ನ ಹೇಳ್ತಾ ಇರ್ತೀನಿ, ನಿನ್ನ ಜೋಪಾನ. ಓಕೆ, ಬಾಯ್. ಕಂಟಕ ಅಂತೆ, ಅಪ್ಶಕ್ನಂತೆ. ಅಂತ್ರನ್ ಜೊತೆ ಹೊರಗೆ ಹೋಗೋದು ಕೈ ತಪ್ಪೋಯ್ತಲ್ಲ. ಇಷ್ಟು ವರ್ಷದಿಂದ ಅಂತ್ರನ್ ಮುಖ ನೋಡ್ದೆ ಅವಳು ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿದ್ದು ನನಗೆ, ಇನ್ನವಳು ಬರಲ್ಲ ಅನ್ನೋ ವಿಷಯನ ಒಪ್ಕೊಳ್ಳೋ ಅಷ್ಟರಲ್ಲಿ ಅಂತ್ರ ನನ್ನ ಕಣ್ಮುಂದೆ ಬಂದು ನಿಂತಲು. ಬಂದ್ಮೇಲೆ ನನ್ನ ಮುಖ ನೋಡಿದ್ರೆ ಆಗ್ತಿರ್ಲಿಲ್ಲ ಅಂತ್ರಂಗೆ. ಇಷ್ಟೆಲ್ಲ ಆದ್ಮೇಲೆ ನನ್ನ ಜೊತೆ ಹೊರಗೆ ಹೋಗಕ್ಕೆ ಒಪ್ಕೊಂಡು ಅಂತ ಹೊರಗೆ ಹೋಗಕ್ಕಾಗ್ಲಿಲ್ವಲ್ಲ, ಅದು ದುರದೃಷ್ಟ, ಅದು ಕಂಟಕ. ಅಂತರ ನನ್ನ ಜೊತೆ ಇದ್ರೆ ಸಾವೇ ಹತ್ರ ಬರಲ್ಲ. ಅಂಥದ್ರಲ್ಲಿ ಅಂತರನ ಜೊತೆ ಹೊರಗೆ ಹೋದ್ ತಪ್ಪಾಯ್ತಲ್ಲ. ಎಲ್ಲಿ ಹೋದ್ರು ಈ ಹಾಳಾದ ಹುಡುಗರು? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನೇ ಹೋಗಿ ನೋಡ್ತೀನಿ. ನೀನು ಎಷ್ಟೇ ಕೂಗಾಡು, ಕಿರ್ಚಾಡು, ರೇಗಾಡು, ಅಳಿಯಂದ್ರ ಮನೆ ಹಾಳಾಗೋದಕ್ಕೆ ಮಾತ್ರ ನಾನು ಬಿಡೋದಿಲ್ಲ. ಯಾವ ಅಳಿಯಂದ್ರು? ಮಾವ ಅಂತ ಕರೆದೋರು ಸರ್ ಅಂತ ಹೇಳಿ ಕಳಿಸ್ದಾಗ್ಲೇ ಬುದ್ಧಿ ಕಲಿಬೇಕಾಗಿತ್ತು. ಈಗ ಬಂದಿದ್ದಾರೆ ಅಳಿಯಂದ್ರು ಅಂತ. ಸುಮ್ಮನೆ ಜಾಗ ಬಿಡ್ರೆ. ಈ ಮನೆಯಿಂದ ನಿನ್ನನ್ನ ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ ಕೌಸಲ್ಯ. ಬೇಡ, ನಾನಿವತ್ತು ತುಂಬಾ ದೊಡ್ಡ ಪ್ಲಾನೇ ಹಾಕೊಂಡಿದ್ದೀನಿ. ಇವತ್ತೇನೇ ಆದ್ರೂ ನಾನ್ ಮನೆಯಿಂದ ಹೊರಗಡೆ ಹೋಗ್ಲೇಬೇಕು. ನಾನು ಬಿಡಲ್ಲ. ನೀವೀಗ ಬಿಡ್ಲಿಲ್ಲ ಅಂದ್ರೆ ಬೀದಿಲಿ ಹೋಗಿ ರಂಪ ರಾಮಾಯಣ ಮಾಡ್ತೀನಿ. ಆಮೇಲೆ ಅಕ್ಕಪಕ್ಕದವ್ರು ಕೇಳಿದ್ರೆ ಉತ್ತರ ಕೊಡ್ಬೇಕಾಗಿರೋದು ನಾನಲ್ಲ, ನೀವು. ಅದು ಏನು ರಂಪ ರಾಧ ಅಂತ ಮಾಡ್ತೀಯೋ ಇಲ್ಲೇ ಮಾಡು. ಅಲ್ಲಿ ಹೋಗಿ ರಂಪ ರಾಧ ಅಂತ ಮಾಡಕ್ ನಾನ್ ಬಿಡಲ್ಲ. ಅಮ್ಮ, ನೀನ್ ಕೂಗಾಡ್ತಿದ್ರೆ ಅಕ್ಕಪಕ್ಕದವ್ರೆಲ್ಲ ಬಂದು ನೋಡ್ತಾರೆ. ಸುಮ್ಮನೆ ಬಾ ಅಮ್ಮ. ನೋಡ್ಲಿ ಬಿಡೆ, ಯಾರು ನೋಡಿದ್ರೆ ನನಗೇನು? ಅವ್ರು ಬಂದು ಸರಿ ಮಾಡ್ತಾರ ನಮ್ಮನೆ ಪ್ರಾಬ್ಲಮ್ನ? ಅಮ್ಮ, ನೀನ್ ಅಕ್ಕನ ಮನೆಗೆ ಹೋಗ್ತಿರೋದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಲ್ಲ, ಇಲ್ಲದೆ ಇರೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದಕ್ಕೆ. ಈಗೇನು ನೀವಿಬ್ರು ನನ್ನ ಹೊರಗಡೆ ಹೋಗೋಕ್ ಬಿಡಲ್ಲ ಅಲ್ವಾ? ಬಿಡಲ್ಲ.
ಇವತ್ತು ನೀವು ನನ್ನನ್ನು ಹೊರಗಡೆ ಹೋಗೋದಕ್ಕೆ ಬಿಡಲಿಲ್ಲ ಅಂದರೆ ಇದನ್ನು ಕುಡಿದು ಹೊಸ್ಲಲ್ಲೇ ಬಿದ್ದು ಸಾಯ್ತೀನಿ. ಆಗ ನಿಮ್ಮಿಬ್ರಿಗೂ ಸಮಾಧಾನ ಆಗುತ್ತೆ. ಕೌಸಲ್ಯ, ನಿನಗೆ ಏನು ಅನ್ಸುತ್ತೋ ಅದನ್ನ ಮಾಡು. ಮುಂದಾಗೋದನ್ನ ಆ ದೇವರೇನು ಹೊಡ್ಕೊತಾನೆ.